ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವರ ಹೆಸರು JST, ವಯಸ್ಸು 45 ವರ್ಷ, ಸ್ಥಳ ಬೆಳಗಾವಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ವಿದ್ಯಾಭ್ಯಾಸ SSLC ಪೂರ್ಣಗೊಂಡಿದೆಯಂತೆ. ಉದ್ಯೋಗವನ್ನು ನೋಡೋದಾದರೆ ಹ್ಯಾಂಡ್ಮೇಡ್ ಹಂಚು ಮತ್ತು ಕಲೆಯ ತಯಾರಿಕೆಯನ್ನು ಮಾಡುತ್ತಾರೆ. ಹಾಗೆ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ವಿಚ್ಛೇದನ ಸಪರೇಟೆಡ್ ಆಗಿದ್ದೇವೆ ಎಂದು ತಿಳಿಸಿದ್ದಾರೆ. 12 ವರ್ಷಗಳ ಹಿಂದೆ ಒಂದು ಮಗುವಿನ ತಾಯಿಯಾಗಿದ್ದೆ, ಆದರೆ ಗಂಡನ ಒತ್ತಡದಿಂದ ಬಿಟ್ಟು ಹೋದೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ವೈವಾಹಿಕ ಹಿನ್ನೆಲೆಯನ್ನು ನೋಡಿದ್ರೆ ಮದುವೆಯ ಜೀವನದಲ್ಲಿ ಶಾಂತಿ ಎಂದೇ ಕನಸೇ ಆಗಿತ್ತು. ಪತಿಯ ಶಂಕೆ, ಕುಡಿತ ಇವೆಲ್ಲವೂ ಕೂಡ ನನ್ನನ್ನು ನಿತ್ಯ ಹೋರಾಟ ಮಾಡುವಂತೆ ಮಾಡಿತ್ತು. ಅವನಿಂದ ದೂರವಾದರೂ ಬಾಳು ಪ್ರಾರಂಭವಾಯಿತು. ಮಗುವಿಗಾಗಿ ಎಲ್ಲವನ್ನ ತಾಳಿಕೊಂಡು ಬದುಕನ್ನು ಸಾಗಿಸಿದಳು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಅವಳ ನೋವುಗಳನ್ನು ನಾವು ನೋಡೋದಾದರೆ ವಿಚ್ಛೇದನ ಎನ್ನುವ ಟ್ಯಾಗ್ ಜಾತಿ ಹಾಗೂ ಕುಟುಂಬದಿಂದಲೇ ಪಡೆದವಳು. ಸ್ನೇಹಿತರು ದೂರವಾದರು, ಊರು ಅವರು ಕೂಡ ದೂರವಾದರು. ಹಾಸಿಗೆಗೆ ಕಂಪನಿಯನ್ನಿಲ್ಲದ ಮನಸ್ಸು, ಹೆಣ್ಣಾಗಿದ್ದ ದೊಡ್ಡ ತಪ್ಪು ಅನ್ನೋ ಹಾಸ್ಯಾಸ್ಪದ ಭಾವನೆ ನನ್ನಲ್ಲಿ ಇದೆ. ಹಾಗೆ ಇವನಿಲ್ಲದ ಬದುಕು, ಪ್ರೀತಿ ಇಲ್ಲ ಅನ್ನೋ ಯಥಾರ್ಥ ಕೂಡ ಇದೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಅವಳ ಮನಸ್ಸಿನ ಮಾತುಗಳನ್ನು ನಾವು ನೋಡೋದಾದರೆ ನಾನೊಬ್ಬಳು ಹೆಣ್ಣು, ನಾನೊಬ್ಬ ತಾಯಿ, ಆದರೆ ನಾನೊಬ್ಬ ಮನುಷ್ಯನೂ ಸಹ. ನನ್ನ ನಗುವು ನಿಜವಾಗಿಯೂ ಕಂಪನಿಯನ್ಗಾಗಿ ಕಾದಿದೆ. ಸ್ನೇಹ, ಒಡನಾಟ, ಮಾತು, ನಗು, ಸ್ಪರ್ಶ ಇವುಗಳನ್ನು ಮತ್ತೆ ಅನುಭವಿಸಬೇಕಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳ ಗೆಳೆಯ ಕಂಪನಿಯನ್ ಯಾರು ಆಗಬೇಕು ಎಂದು ಕೂಡ ತಿಳಿಸಿದ್ದಾರೆ. ಅವಳನ್ನು ಸಹಜವಾಗಿ ನೋಡಬಲ್ಲವನೂ ಆಗಿರಬೇಕು, ಅವಳ ನಗುವಿಗೆ ಅರ್ಥ ನೀಡಬಲ್ಲವನೂ ಆಗಿರಬೇಕು, ಪ್ರೀತಿಗಾಗಿ ಅಲ್ಲ ಕಂಪನಿಯನ್ಗಾಗಿ ಕೈ ಹಿಡಿಯವನೂ ಆಗಿರಬೇಕಂತೆ. ಜೀವನದ ಪ್ರತಿಯೊಂದು ಹಂತದಲ್ಲಿ ಪಕ್ಕದಲ್ಲಿ ನಿಂತುಕೊಳ್ಳವನು ಬೇಕು. ಮಾತನಾಡುವುದು, ಕಣ್ಣು ನೋಡುವುದು, ಒಂದು ನಗುವು ಅವಳಿಗೆ ಪ್ರೀತಿಯ ತೋರಿಕೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಅವರ ಜಾಹೀರಾತಿನ ಮಾತುಗಳನ್ನು ನಾವು ನೋಡಿದ್ರೆ ನನ್ನ ಆಸೆಗೆ ಕಂಪನಿಯನ್ ಬೇಕಾಗಿದೆ, ಸ್ಪರ್ಶವಲ್ಲ, ಮಾತು ಅಲ್ಲ, ನನಗೆ ಜೀವನದ ಒಡನಾಟ ಬೇಕಾಗಿದೆ, ನಾಚಿಕೆ ಅಲ್ಲ, ಅದು ಮಾನವೀಯತೆ. 45ರ ಬಾಳಿಗೆ ಕಂಪನಿಯನ್ ಬಂದು ಹೊಸ ಬಾಳು ನೀಡಲಿ, ಸ್ನೇಹದ ಬಣ್ಣದಲ್ಲಿ ಪ್ರೀತಿಯ ಸ್ಪರ್ಶವಿರಲಿ, ಮತ್ತೆ ಬಾಳುವ ಆಸೆ ಇರಲಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆ ಅವಳ ಗುರಿಗಳನ್ನು ನಾವು ನೋಡೋದಾದರೆ ಮಗುವಿಗೆ ಉತ್ತಮವಾದ ಬಾಳನ್ನು ನೀಡುವುದು, ಕೈವಾಟದಲ್ಲಿ ಸ್ವಾವಲಂಬನೆ, ಕಂಪನಿಯ ಜೊತೆಗೆ ನಗು ಹಂಚಿಕೊಳ್ಳುವುದು, ಮನಸ್ಸಿಗೆ ಕಂಪನಿಯನ್ನು ನೀಡುವುದು. ಕೊನೆಯ ಆಹ್ವಾನ ನೋಡೋದಾದರೆ ನೀನು ಕೂಡ ಆಗಿದ್ದರೆ ಬನ್ನಿ, ನಾವು ಒಟ್ಟಿಗೆ ನಗಬಹುದು, ಮತ್ತೆ ಮತ್ತೆ ಪ್ರೀತಿ ಮಾಡಿಕೊಳ್ಳಬಹುದು. ಈ ಬಾರಿಯದ್ದು ನಿಜವಾಗಿರಲಿ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.